My dear electrical trainees, now in these classes we are continue the chapter power generation. The topic of this day is steam power generation, the system of the steam power generation, what are the constituents of the steam power generation and what are the functions of each constituents. In the last classes, what are the fuels are used to generate the electrical power and what are the types of the electrical power generating stations or plants, and some other details are discussed. Now I will advise to all the senior electrician trainees, please we are refer the trade theory fourth semester, trade theory fourth semester power generation chapter. Some minor details are excluded by the online classes due to some limitations of the online classes, and online classes are limited to the short time. Because I will advise to add the notes to teaching matter from the book. Advantages of solid fuels and disadvantages of solid fuels. Advantage and disadvantage of liquid fuels. ನೀವು ನೋಟ್ಸಿಗೆ ತಗೋಬೇಕು. ಅದರಲ್ಲಿ ಇರುವಂಥ ಫ್ಯಾಕ್ಟರ್ಸ್ಗಳನ್ನು ನಾವು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋದ್ರಿಂದ ಒನ್ಸ್ ಅಗೇನ್ ಅದನ್ನು ನಾನು ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಟಾಪಿಕ್ ಆಗಿ ತಗೋತಾ ಇದ್ದೀನಿ. ಈಗ introductory in the last classes now the main 5 types of power generation plants ಗಳನ್ನು ಪಟ್ಟಿ ಮಾಡಿದ್ವಿ. ಅದರಲ್ಲಿ ಸ್ಟೀಮ್ ಆರ್ ಥರ್ಮಲ್ ಪವರ್ ಸ್ಟೇಷನ್ ಅಂತ ಮೊದಲನೇದು, ಎರಡನೇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್, ಥರ್ಡ್ ಒನ್ ಡೀಸೆಲ್, ಫೋರ್ತ್ ಒನ್ ನ್ಯೂಕ್ಲಿಯರ್ ಆ್ಯಂಡ್ ಫಿಫ್ತ್ ಒನ್ ಗ್ಯಾಸ್ ಟರ್ಬೈನ್ ಸ್ಟೇಷನ್ಸ್ ಅಂತ ನಾವು ಲಿಸ್ಟ್ ಮಾಡಿಕೊಂಡಿದ್ವಿ. ಅವುಗಳಲ್ಲಿ ಒಂದೊಂದನ್ನೇ ಒಂದು ಪವರ್ ಪ್ಲಾಂಟ್, ಯಾವುದೋ ಒಂದು ಪವರ್ ಟೈಪ್ಸ್ ಆಫ್ ಪವರ್ ಪ್ಲಾಂಟ್ಸ್ ಅಲ್ಲಿ ವಾಟ್ ಆರ್ ದ ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಏನೇನನ್ನು ಹೊಂದಿರುತ್ತದೆ, ಆನಂತರ ವಾಟ್ ಆರ್ ದ ಫಂಕ್ಷನಲ್ ಸ್ಟೇಜಸ್, ಈ ಸ್ಟೇಜಿನ ಫಂಕ್ಷನ್ ಅನ್ನ ಯಾವುದು ಹೇಗೆ ನಿರ್ವಹಿಸುತ್ತದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಆಗ ನಮಗೆ ಒಂದು ಟೈಪ್ ಆಫ್ ಪವರ್ ಪ್ಲಾಂಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಒಂದು ಬೇಸಿಕ್ ಐಡಿಯಾ ಬರುತ್ತೆ. ಎಲೆಕ್ಟ್ರಿಷಿಯನ್ ಟ್ರೈನೀಸ್ಗೆ ಅಂತ ಒಂದು
ಐಡಿಯಾಸಿನ ಅಗತ್ಯ ಇರುತ್ತೆ. ನಾವು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಥವಾ ಬೇಸಿಕ್ ಐಡಿಯಾನ ಅಕ್ವೈರ್ ಮಾಡಿಕೊಂಡ್ರೆ ಮುಂದೆ ಯಾವಾಗಲೇ ಆದರೂ ಅದಕ್ಕೆ ಸಂಬಂಧಪಟ್ಟ ವಿವರಗಳು ನಮಗೆ ತಿಳಿದು ಬಂದಾಗ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ. ಈಗ ಪವರ್ ಜನರೇಷನ್ ಪ್ಲಾಂಟ್ಸ್ ಅಲ್ಲಿ ಥರ್ಮಲ್ ಪವರ್ ಸ್ಟೇಷನ್, ಫಾರ್ ಎಕ್ಸಾಂಪಲ್ the thermal power station is erected in the ರಾಯಚೂರು. ಅಲ್ಲಿ ಕಲ್ಲಿದ್ದನ್ನ ಉರಿಸ್ಬಿಟ್ಟು ಅದರ ಶಾಖನ ಬಳಸ್ಕೊಂಡು ನೀರಾವಿಯನ್ನು ಉಂಟು ಮಾಡಿಕೊಂಡು ಆ ನೀರಾವಿಯನ್ನು ಫೋರ್ಸ್ಡ್ ಪಂಪ್ ಮೂಲಕ ಹಾಯಿಸ್ಬಿಟ್ಟು ಫೋರ್ಸ್ಡ್ ಅಂಡ್ ಸೂಪರ್ ಹೀಟೆಡ್ ಆವಿಯನ್ನು ಟರ್ಬೈನಿಗೆ ಕಳಿಸ್ಬಿಟ್ಟು ಟರ್ಬೈನಿಂದ ಆಲ್ಟರ್ನೇಟನ್ನು ತಿರ್ಸ್ಬಿಟ್ಟು ಎಲೆಕ್ಟ್ರಿಕ್ ಎನರ್ಜಿನ ಜನರೇಟ್ ಮಾಡ್ತಾರೆ. ಅಂತ ಒಂದು ಥರ್ಮಲ್ ಪವರ್ ಸ್ಟೇಷನ್, ಅದನ್ನು ಸ್ಟೀಮ್ ಪವರ್ ಸ್ಟೇಷನ್ ಅಂತ ಕೂಡ ಹೇಳ್ತಾರೆ, ಸ್ಟೀಮ್ ಪವರ್ ಜನರೇಟಿಂಗ್ ಪ್ಲಾಂಟ್ಸ್ ಅಂತ. ಅಂತ ಒಂದು ಥರ್ಮಲ್ ಪವರ್ ಪ್ಲಾಂಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಅಲ್ಲಿ ಏನೇನು ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನ ನಾವು ಈ ಕ್ಲಾಸಸ್ ಅಲ್ಲಿ ವೆರಿಫೈ ಮಾಡ್ತೀವಿ. ವೆರಿ ಫಸ್ಟ್, ಒಂದು ಥರ್ಮಲ್ ಪವರ್ ಸ್ಟೇಷನ್, ಎ ಥರ್ಮಲ್ ಪವರ್ ಸ್ಟೇಷನ್ has different functional stages according to your textbook. Stage 1, coal and ash handling. ಕಲ್ಲಿದ್ದಲು ಮತ್ತು ಬಾಯ್ಲರ್ ಅಲ್ಲಿ ಉರಿದ ನಂತರ ಕಲ್ಲಿದ್ದಲಿನ ಬೂದಿಯನ್ನು ಹ್ಯಾಂಡ್ಲಿಂಗ್ ಮಾಡುವಂತ ಸ್ಟೇಜ್. ನೆಕ್ಸ್ಟ್, ಸ್ಟೀಮ್ ಜನರೇಷನ್ ಸ್ಟೇಜ್ ಅನ್ನ ಸ್ಟೀಮ್ ಜನರೇಟಿಂಗ್ ಪ್ಲಾಂಟ್ ಮಾಡುತ್ತೆ. ಅಂದ್ರೆ ನಾವು ಥರ್ಮಲ್ ಪವರ್ ಸ್ಟೇಷನ್ ಬಗ್ಗೆ ಕಲಿಯುವಾಗ ಅಗಾಧ ವಿಸ್ತಾರದಲ್ಲಿ ನಿರ್ಮಾಣವಾಗಿರುವಂತಹ ಕನ್ಸ್ಟ್ರಕ್ಟ್ ಆಗಿರುವಂತಹ ಥರ್ಮಲ್ ಪವರ್ ಸ್ಟೇಷನ್ ಅನ್ನ ನಾವು ಕಾಲ್ಪನಿಕವಾಗಿ ಕಲ್ಪನೆ ಮಾಡ್ಕೋಬೇಕು. ಈ ವೆರಿ ಫಸ್ಟ್ ಎ ಯೂನಿಟ್, that unit will be handling the coal and ash at the start. Next, steam generation plant. Steam generation plant ಅಂದ್ರೆ ಅಲ್ಲೊಂದು ಬಾಯ್ಲರ್ ಅಂಡ್ ಸ್ಟೀಮ್ ಅನ್ನ ಸೂಪರ್ ಹೀಟ್ ಮಾಡೋಕ್ಕೆ ಇತ್ಯಾದಿ ಸೂಪರ್ ಹೀಟ್ ಮಾಡೋದಕ್ಕೆ ಇತ್ಯಾದಿ ಬೇಕಾದ ಉಪಕರಣಗಳು ಬರುತ್ತೆ. ನಂತರ ಎರಡು ಯೂನಿಟ್ ಅದು. The third unit is steam turbine. Coal and ash handling plant, ಅಲ್ಲಿಂದ ಸ್ಟೀಮ್ ಜನರೇಟಿಂಗ್ ಪ್ಲಾಂಟ್, ಆ ನಂತರ ಥರ್ಡ್ ಸ್ಟೀಮ್ ಟರ್ಬೈನ್. ಸ್ಟೀಮ್ ಟರ್ಬೈನ್ ನಂತರ ಆಕ್ಚುಲಿ ಆಲ್ಟರ್ನೇಟರ್ ಬರಬೇಕು. ಸ್ಟೀಮ್ ಟರ್ಬೈನ್ ನಂತರ alternator, it produces the electric power. And steam generating plant ಗೆ ವಾಟರ್ ಅನ್ನ ಫೀಡ್ ಮಾಡೋದಕ್ಕೆ ಫೀಡ್ ವಾಟರ್ ಅದು ಸ್ವಲ್ಪ ಎಕ್ಸ್ಕ್ಲೂಡ್ ಇರುತ್ತೆ. ವಾಟರ್ ಸೋರ್ಸ್ ಅವೈಲಬಿಲಿಟಿ ಅಂದ್ರೆ ಥರ್ಮಲ್ ಪವರ್ ಸ್ಟೇಷನ್ಗೆ ಅತಿ ಮುಖ್ಯವಾಗಿ ಹ್ಯೂಜ್ ಅಮೌಂಟ್ ಆಫ್ ವಾಟರ್ ಅವೈಲಬಿಲಿಟಿ ಬೇಕು. ಅದಕ್ಕೇನೋ ಒಂದು ವ್ಯವಸ್ಥೆ ಇರುತ್ತಲ್ಲ, ಅಲ್ಲಿ ವಾಟರ್ ಫೀಡ್ ವಾಟರ್ ಯೂನಿಟ್. ಫೀಡ್ ವಾಟರ್ ಯೂನಿಟ್ ಅಂದ್ರೆ ಅಲ್ಲಿ ಕೂಲಿಂಗ್ ಟವರ್, ಫೀಡ್ ವಾಟರ್ ಪಂಪ್
ಅದರ್ಸ್ ಇರುತ್ತೆ. ಅವುಗಳನ್ನು ಈಗ ನಾವು ಸ್ಟಡಿ ಮಾಡ್ತೀವಿ. ಕೂಲಿಂಗ್ ಅರೇಂಜ್ಮೆಂಟ್. ಕೂಲಿಂಗ್ ಅರೇಂಜ್ಮೆಂಟ್ ಮೀನ್ಸ್ ಬಾಯ್ಲರ್ ಇಂದ ಸೂಪರ್ ಹೀಟರ್ ಮೂಲಕ ಟರ್ಬೈನಿಗೆ ಹೋಗ್ಬಿಟ್ಟು ಟರ್ಬೈನಲ್ಲಿ ಸ್ಟೀಮು ಟರ್ಬೈನ್ ಅನ್ನು ತಿರ್ಸುತ್ತೆ. ಆನಂತರ ಸ್ಟೀಮಿನ ಕೆಲಸ ಮುಗಿತು, ಅದನ್ನ ಹಾಗೆ ಹೊರಗೆ ಬಿಡೋದಕ್ಕೆ ಬರೋದಿಲ್ಲ. ಅತ್ಯಂತ ಬಿಸಿಯಾಗಿರುತ್ತೆ. ಆ ಸೂಪರ್ ಹೀಟೆಡ್ ಸ್ಟೀಮ್ ಅನ್ನ ನಾವು ಕೂಲಿಂಗ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಕೂಲಿಂಗ್ ಅರೇಂಜ್ಮೆಂಟ್, ಅದನ್ನು ಕೂಲಿಂಗ್ ಮಾಡಿಬಿಟ್ಟು ಮತ್ತೆ ಕಂಡೆನ್ಸರಿಗೆ ಕಳಿಸ್ಬಿಟ್ಟು ಮತ್ತೆ ನೀರು ಮಾಡಿಬಿಟ್ಟು ಮತ್ತೆ ಒಂದು ಸೆಕೆಂಡ್ ಬಾಯ್ಲರ್ ನೀರು ಬೇಕಲ್ಲ ಅಲ್ಲಿಗೆ ಹೋಗ್ಬೇಕು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್, ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸ್ಟೀಮ್ ಪವರ್ ಸ್ಟೇಷನ್, ಸ್ಟೀಮ್ ಜನರೇಷನ್ ಇಕ್ವಿಪ್ಮೆಂಟ್ಸ್. ನಾವೀಗ ಮಾತಾಡುವಾಗ ಸ್ಟೀಮ್ ಜನರೇಷನ್ಗೆ ಏನೇನು ಇಕ್ವಿಪ್ಮೆಂಟ್ ಬರ್ತವೆ ಅಂತ ನೀವು ಗಮನಿಸ್ಕೊಳ್ಬೇಕು. ನೆಕ್ಸ್ಟು ಕಂಡೆನ್ಸರ್, ಹೀಟ್ ಸ್ಟೀಮನ್ನು ಕೋಲ್ಡ್ ಮಾಡಿಬಿಟ್ಟು ಮತ್ತೆ ವಾಟರ್ ಮಾಡೋದು. ಪ್ರೈಮ್ ಮೂವರ್ ಟು ರನ್ ದ ಆಲ್ಟರ್ನೇಟರ್. ನೆಕ್ಸ್ಟ್, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್. ವಾಟರ್ ಟ್ರೀಟ್ಮೆಂಟ್ ಯಾಕೆ ಮಾಡಬೇಕು? ನದಿನ ಸರೋವರ ಅಥವಾ ಇತ್ಯಾದಿ ಯಾವುದೋ ಒಂದು ವಾಟರ್ ಸೋರ್ಸ್ ಇಂದ ಥರ್ಮಲ್ ಪವರ್ ಸ್ಟೇಷನ್ಗೆ ವಾಟರ್ ಸಪ್ಲೈ ಆಗ್ತಾ ಇರುತ್ತೆ ಅಂತ. ವಾಟರ್ ಅಲ್ಲಿರುವಂತಹ ಹಾರ್ಡ್ನೆಸ್ ಅನ್ನ ರಿಮೂವ್ ಮಾಡ್ಕೋಬೇಕು, ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಬಾಯ್ಲರಿನ ಇನ್ನರ್ ಲೈನ್ಸ್ ಇರುತ್ತಲ್ಲ, ಬಾಯ್ಲರಿನ ಇನ್ನರ್ ಲೈನ್ಸು ಬೇಗ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಬಾಯ್ಲರಿನ ಇನ್ನರ್ ಲೈನ್ಸ್ ಮಾತ್ರ ಅಲ್ಲ, ಟೋಟಲ್ ಸಿಸ್ಟಮ್ ಅಲ್ಲಿ ವಾಟರ್ ಅಂಡ್ ವಾಟರ್ ಸ್ಟೀಮ್ ಫ್ಲೋ ಆಗುವಂತ ಎಲ್ಲಾ ಭಾಗಗಳಿಗೂ ಹಾನಿ ಆಗುತ್ತೆ. ಹಾಗಾಗಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ is also the main constituent of the steam power station. The last one, the electric equipments. Electric equipments ಏನೇನು ಬೇಕಾಗುತ್ತೆ? ಆಲ್ಟರ್ನೇಟರ್ ಬೇಕು. ಆಲ್ಟರ್ನೇಟರ್ ಅನ್ನ at the starting stage ಆಲ್ಟರ್ನೇಟರಿಗೆ ಎಕ್ಸೈಟರ್ ಬೇಕು. ಆಲ್ಟರ್ನೇಟರ್ನ ಮ್ಯಾಗ್ನೆಟೈಸೇಷನ್ ಅನ್ನು ಉಂಟು ಮಾಡೋದು. ಆನಂತರ ಆಲ್ಟರ್ನೇಟರ್ ಇಂದ ಟ್ರಾನ್ಸ್ಫಾರ್ಮರ್ಗೆ ಕನೆಕ್ಟ್ ಆಗಿದೆ, ದಟ್ ಈಸ್ ಎ ಸಿಂಬಲ್ ಆಫ್ ಟ್ರಾನ್ಸ್ಫಾರ್ಮರ್. ಆಮೇಲೆ ಸರ್ಕ್ಯೂಟ್ ಬ್ರೇಕರ್ಸ್, ಫ್ಯೂಸಸ್ ಇತ್ಯಾದಿ, ಸೇಫ್ಟಿ ಅರೇಂಜ್ಮೆಂಟ್. ಆನಂತರ ಪವರ್ ಗ್ರಿಡ್ಗೆ ಕನೆಕ್ಟ್ ಆಗಿದೆ. ಈಗ ನಾವು ನೇರವಾಗಿ ಪವರ್ ಪ್ಲಾಂಟಿನ ಕಾನ್ಸ್ಟಿಟ್ಯೂಯೆಂಟ್ಸ್, ಸ್ಟೇಜಸ್ ಅಂಡ್ ಫಂಕ್ಷನ್ಸ್ ಆಫ್ ಈಚ್ ಇಕ್ವಿಪ್ಮೆಂಟ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಒಂದು ಸಿಂಗಲ್ ವಿಷನ್ನಿಗೆ ಒಂದೇ ಸಾರಿಗೆ ನಮಗೆ ನೋಡಕ್ಕೆ ಆಗದೆ ಇರುವಷ್ಟು ದೊಡ್ಡದಾದ ಕನ್ಸ್ಟ್ರಕ್ಷನ್ಸ್ಗಳನ್ನ ಮತ್ತು ನಂಬರ್ ಆಫ್ ಪ್ರೊಸೆಸರ್ ನಡೀತಾ ಇರುವಂಥದ್ದನ್ನ ಸಾಮಾನ್ಯವಾಗಿ ಟೆಕ್ನಿಕಲಿ ಸ್ಕಿಮೆಟಿಕ್ ಡಯಾಗ್ರಾಮ್ಸ್ ಅಂತ ಪ್ರಿಪೇರ್ ಮಾಡ್ಕೋತೀವಿ. ಸ್ಕಿಮೆಟಿಕ್ ಡಯಾಗ್ರಾಮ್ ನಮಗೆ ಅಲ್ಲಿ ಏನೇನಿದೆ ಮತ್ತು
ಯಾವುದರ ಕೆಲಸಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಟೋಟಲ್ ಪ್ರಿನ್ಸಿಪಲ್ ವರ್ಕ್ ಏನಿದೆ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅತ್ಯಂತ ಸರಳವಾಗಿ ತಿಳಿಸ್ಕೊಡುತ್ತೆ. ಅಂತ ಒಂದು ಸ್ಟೀಮ್ ಪವರ್ ಜನರೇಷನ್ ಥರ್ಮಲ್ ಪವರ್ ಪ್ಲಾಂಟ್ನ ಸ್ಕಿಮೆಟಿಕ್ ಸ್ಕೆಚ್ ಮೂಲಕ ನಾವು ಈ ಪೀರಿಯಡ್ ಅಲ್ಲಿ ಸ್ಟೀಮ್ ಆರ್ ಥರ್ಮಲ್ ಪವರ್ ಜನರೇಟಿಂಗ್ ಸ್ಟೇಷನ್ನಿನ ಕಾರ್ಯನಿರ್ವಹಣೆಯನ್ನ ಅಬ್ಸರ್ವ್ ಮಾಡೋದಕ್ಕೆ ಪ್ರಾರಂಭಿಸೋಣ. ನೀವು ಕರೆಕ್ಟ್ ಆಗಿ ಒಂದು ಮೈಂಡ್ ಮ್ಯಾಪ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ಅವಾಗ ಹಾಗೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ನಿಮಗೆ ಒಂದು ಮೈಂಡ್ ಮ್ಯಾಪ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗಿ ನಾನು ಇಲ್ಲಿ ಸ್ಕೆಚ್ಚಿನ ಜೊತೆಗೆ ಆಯಾಯ ಸ್ಟೇಜ್ನಲ್ಲಿ ನಡೆಯುವಂಥ ಮೇನ್ ಫಂಕ್ಷನ್ಸು ಮತ್ತು ಆಯಾ ಎಕ್ವಿಪ್ಮೆಂಟ್ ಅಲ್ಲಿ ಟೈಪ್ಸ್ಗಳಿದ್ರೆ ಅದನ್ನು ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. ನೋಟ್ಸ್ನಲ್ಲಿ ಚಿತ್ರವನ್ನು ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಬರ್ಕೊಳ್ಳಿ. ಆನಂತರ ಇಲ್ಲಿ ಮೈನ್ ಫಂಕ್ಷನ್ಸ್ ಅನ್ನ ನಾನು ಬರೆದಿರೋದನ್ನ ಅಲ್ಲಿಗೆ ನಿಮ್ಮ ಚಿತ್ರಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ನಾವು ಸ್ಟಾರ್ಟ್. ನಾವು ಈಗ ಇಂಟ್ರೊಡಕ್ಷನ್ ಅಲ್ಲಿ ಒಂದಿಷ್ಟು ಮ್ಯಾಟರ್ ಮಾತಾಡಿರೋದ್ರಿಂದ ನಿಮಗೆ ದ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ. ಹಾಗಾಗಿ ಹೆಚ್ಚಿನ ವಿವರಕ್ಕೆ ಹೋಗದೆ ಅಲ್ಲಿನ ಕಾನ್ಸ್ಟೆಂಟ್ಸ್ ಮತ್ತು ಅಲ್ಲಿನ ಫಂಕ್ಷನ್ಸ್, ಆಮೇಲೆ ಯಾವುದು ಎಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದನ್ನ ಮೈನ್ ಪಾಯಿಂಟ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ನಂಬರ್ 1, that is a alternator. It is also the subpart of the alternator, exciter. Alternator ಅನ್ನೋದಕ್ಕೆ exciter ಏನಾಗುತ್ತೆ. And the alternator ತಿರುಗಿದಾಗ ಮಾತ್ರ ಅದರಲ್ಲಿ the electric power will be generated and supplied to the power grid through the transformer and circuit breakers. ಟರ್ಬೈನ್ ತಿರುಗಿದಾಗ ಮಾತ್ರ. In the steam power generation or thermal power generation plant, the turbine will be rotated by the superheated and pressurized steam. That pressurized steam will be supplied by superheater. Superheater will be fed by water steam by the boiler. Now start. ಇದು the main functional line. The core storage unit. The core will be
transferred, huge amount of coal will be transferred from road or rail transmission and stored in the coal storage unit. From the coal storage unit, coal will be supplied to the coal handling unit. Sometimes coal handling unit is arrangement of purifying the coal also. Next, the coal handling unit supplies the coal for burning in the boiler. In the regulated amount by the skilled person. The coal is supplied according to necessity of the power in the alternator or the load. That means the amount of coal supplied to boiler is proportional to the load requirement of the grid. The supplied coal of the boiler, supplied coal is burnt in the boiler furnace. The boiler has the separate section at the bottom. That section is burns the coal and produce the heat. After burning of the coal, the ash will be produced. That ash will be transferred to the ash handling plant. And next transfer to ash storage for the disposal of the ash. Now, the boiler supplied by the water from this section. The source or main tank of water shown here. That water is collected in the water treatment plant. Here the hardness of the water will be removed by some chemical processes. Now, soft water pumped feed water heater through the feed pump. That water comes to economizer, to the superheater and to the boiler. Now, in the boiler, the steam is produced by the heat produced by the furnace. That steam comes to the superheater. Heated steam comes to the superheater and increases its heat up to superheat, and it will be goes to turbine through the valve. The regulated amount of superheated steam will be entered through the valve.
The turbine will be rotated by the superheated steam and steam will comes to the condenser. Condenser is cooled down the heated steam and that is supplied to the feed water pump. That function is the extraction pump is supply the condensed water to the feed pump. Next, that amount of condensed steam or converted steam supplied to the boiler. Next, this section. After the burnout of coal, smoke and some flue gases, that means some hot particles, smokes and others, carbon dioxide, something. Flue gases are flows through the superheater. The tubes are arranged in the superheater to flow the flue gases. The superheater absorbs the some heat of the temperature of the flue gases here, and next flue gases comes to the economizer. The feed water comes through the economizer by the tubes. Here, the heated flue gases flows through the economizer. The feed water absorbs some heat from the feed water absorbs some heat from the flue gases. After this stage, the flue gases consists of a small amount of heat. That heat will be absorbed by the air preheater. The air preheater supplies the forced air by forced draft fan. After all the process, the flue gases enters the chimney by the help of induced draft fan, goes out to the atmosphere. Now comes to this section, circulating, water circulating section. The heat stream after the work done comes to the condenser. Here will be condensated.
The excess amount of heated steam uncondensed excess amount of heated steam will becomes in this way to cooling tower. And dissipate the heat to the normal atmosphere. And after some time, this water will be discharged to water reservoir ಅಥವಾ main water I will hope to you are understand something about steam power generation. Once again shortly repeated. Main constituents: boiler for coal combustion. In the steam generation plant, two types of boilers are used: water tube boiler, fire tube boiler. Water tube boiler ಅಂದ್ರೆ ಬಾಯ್ಲರ್ ಒಳಗಡೆ ಟ್ಯೂಬ್ಗಳಲ್ಲಿ ವಾಟರ್ ಫ್ಲೋ ಆಗುತ್ತೆ. ಹೊರಭಾಗ ಇರುತ್ತೆ ಅಂದ್ರೆ ಇದನ್ನ ನೀವು ಬಾಯ್ಲರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ದಟ್ ಈಸ್ ಎ ಫರ್ನೆಸ್. ಈ ಭಾಗ ಫರ್ನೆಸ್, ಇಲ್ಲಿ ಕೋಲ್ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಭಾಗದಲ್ಲಿ ಪ್ರೊಡ್ಯೂಸ್ ಆದ ಹೀಟ್ ತುಂಬಿಕೊಂಡ್ಬಿಟ್ಟು ಅದರಲ್ಲಿ ಟ್ಯೂಬ್ ಅಲ್ಲಿ ವಾಟರ್ ಫ್ಲೋ ಆಗ್ತಾ ಇದ್ರೆ ವಾಟರ್ ಟ್ಯೂಬ್ ಬಾಯ್ಲರ್. ಅದೇನೆ ಈ ಭಾಗದಲ್ಲಿ ನೀರು ತುಂಬಿಕೊಂಡು ಇಲ್ಲಿ ಪ್ರೊಡ್ಯೂಸ್ ಆದ ಹೀಟು ಟ್ಯೂಬ್ಗಳಲ್ಲಿ ಫ್ಲೋ ಆಗ್ತಾ ಇದ್ರೆ ಫೈರ್ ಟ್ಯೂಬ್ ಬಾಯ್ಲರ್. ಎರಡರಲ್ಲೊಂದನ್ನ ಸ್ಟೀಮ್ ಜನರೇಷನ್ ಮಾಡೋದಕ್ಕೆ ಬಳಸ್ಕೊಂಡಿರ್ತಾರೆ. ಆನಂತರ ಸೂಪರ್ ಹೀಟರ್. Super heater is increase the heat of the steam up to maximum extent. ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಸ್ಟೀಮಿನ ಟೆಂಪರೇಚರ್ ಅನ್ನು ಜಾಸ್ತಿ ಮಾಡಿ. ನೆಕ್ಸ್ಟ್ ಎಕನಮೈಸರ್. ಎಕನಮೈಸರ್ ಹೀಟ್ಸ್ ದ ಪ್ರೀ ವಾಟರ್. ಅಂದ್ರೆ ಇಲ್ಲಿ ಫೀಡ್ ವಾಟರ್ ಬಾಯ್ಲರಿಗೆ ಹೋಗಕ್ಕಂತ ಬರುತ್ತಲ್ಲ, ಅದನ್ನ ಬಾಯ್ಲರಿಗೆ ಹೋಗಕ್ಕೂ ಮುಂಚೆನೆ ಸ್ವಲ್ಪ ಬಿಸಿ ಮಾಡುತ್ತೆ. ನಂಬರ್ 1. ನಂಬರ್ 2, ಸೆಕೆಂಡ್ ಫಂಕ್ಷನ್, ಅಬ್ಸರ್ವ್ ದ heat of the flue gases comes from the boiler. ಅಟ್ಮಾಸ್ಫಿಯರಿಗೆ ಫ್ಲೂ ಗ್ಯಾಸಸ್ ಬಿಡ್ತೀವಲ್ಲ, ಅದನ್ನ ಅತ್ಯಂತ ಬಿಸಿಯಾದ ಫ್ಲೂ ಗ್ಯಾಸಸ್ ಅನ್ನ ಹೊರಗಡೆ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ. ನಿಯಮಗಳ ಪ್ರಕಾರ ಟೆಂಪರೇಚರ್ ಅನ್ನ ಡಿಕ್ರೀಸ್ ಮಾಡಿ ಬಿಡಬೇಕು. ಅಲ್ಲಿ ಫ್ಲೂ ಗ್ಯಾಸಸ್ಸಿನ ಟೆಂಪರೇಚರ್ ಅನ್ನ ಫೀಡ್ ವಾಟರ್ ಹೀರ್ಕೊಳ್ಳೋ ಹಾಗೆ ಎಕನಮೈಸರ್ ಮಾಡೋದು. ಎಕನಮೈಸರ್ has the 2 functions. Next, air preheater. ಅದು ಫ್ಲೂ ಗ್ಯಾಸಸ್ ಅನ್ನ ಚಿಮಿನಿಗೆ ಅಂದ್ರೆ ಹೊರಗಡೆಗೆ ಬಿಡೋಕ್ಕೂ ಮುಂಚೆ ಅಳಿದುಳಿದ ಅಲ್ಪ ಸ್ವಲ್ಪ ಪ್ರಮಾಣದ ಶಾಖವನ್ನ ಹೀರ್ಕೊಳ್ಳೋದು. ದಟ್ ಮೀನ್ಸ್ ಈಗ ನಾನು ಹೇಳಿದ ಪ್ರಕಾರ ಚಿಮಿನಿಯಿಂದ ಹೊರಗಡೆ ಹೋಗುವಂತ ಫ್ಲೂ ಗ್ಯಾಸಸ್ ಟೆಂಪರೇಚರ್ ಅನ್ನು ಹೊಂದಿರೋದಿಲ್ಲ ಅನ್ನೋ ಅರ್ಥ ಬರುತ್ತೆ.
that is false. ನಾವಿಲ್ಲಿ ಎಷ್ಟೇ ಫ್ಲೂ ಗ್ಯಾಸಸ್ಸಿನ ಹೀಟ್ ಅನ್ನ ರೆಡ್ಯೂಸ್ ಮಾಡಿದರೂ the some amount of heat will be residual with the goes out flue gases. ಅಂದರೆ ಚಿಮಿನಿಯಿಂದ ಹೊರಗೆ ಬರುವಂತ ಫ್ಲೂ ಗ್ಯಾಸಸ್ಸಿನ ಟೆಂಪರೇಚರು ಇಂತಿಷ್ಟಕ್ಕಿಂತ ಕಡಿಮೆ ಇರಬೇಕು ಅಂತ ನಿಯಮಗಳಿರುತ್ತೆ. ಆ ನಿಯಮದ ಲೆವೆಲ್ಗಿಂತ ಕಡಿಮೆ ಟೆಂಪರೇಚರ್ ಇರೋ ಹಾಗೆ ನೋಡ್ಕೊಳ್ಳೋಕೆ ಪ್ರೀಹೀಟರ್ ಎಕನಾಮೈಸರ್ ಎಲ್ಲ ಕೆಲಸ ಮಾಡ್ತಾರೆ. ನಾವು ಸೂಪರ್ ಹೀಟರ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಎರಡರಲ್ಲಿ ಒಂದು ರೀತಿ ಯೂಸ್ ಮಾಡ್ತಾರೆ. ಒನ್ ಟೈಪ್ ಇಸ್ ಕಾಲ್ಡ್ ರೇಡಿಯಂಟ್ superheater. Another type is called conventional superheater. ಅದರ ಬಗ್ಗೆ ನಿಮಗೆ ಹೆಚ್ಚಿನ ವಿವರಗಳು ಬೇಕಾಗಿಲ್ಲ. ರೆಫರ್ ದ ಟೆಕ್ಸ್ಟ್ ಬುಕ್ಸ್. ನಿಮಗೀಗ ಒಂದು ಮೈಂಡ್ ಮ್ಯಾಪ್ ಆಗಿದ್ದರೆ ಖಂಡಿತವಾಗಿಯೂ ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಆಲ್ ದ ಮ್ಯಾಟರ್ಸ್ ನಿಮಗೆ ಅರ್ಥ ಆಗುತ್ತೆ. ಇನ್ ದಿಸ್ ಸೆಕ್ಷನ್ ಸಾಮಾನ್ಯವಾಗಿ trainees will be confused with the functions of this section. Once again I will be give the ideas about the function of this section. After the work done, ಅಂದ್ರೆ ಟರ್ಬೈನ್ ಅನ್ನು ತಿರ್ಸಿ ಆದ ನಂತರ the heated steam will be comes to the condenser. Sometimes the amount of heat stream will be more than the condenser capacity. In such condition, that heat water will be comes to the cooling tower. And some period of cooling. After some period of cooling, that will be released to the water source. Or the cooled water again used to the condensing of the heated steam. The water will be absorbs heat from the steam and return to cooling tower. Cooling air and once again comes to condensate the heated steam. Circulate. That circulate will be processed by the circulating pump and condensated steam will becomes to feed pump. That is added to intake water and comes to the pre-water heater and supplied to boiler through the economizer. One second. Now, one line will be missed. The hot air of the boiler supplied to the
air creator. Okay, all that train is take this schematic diagram from your textbook to the notes and taken the notes from directly your textbook, and please attend the MCQ on your mobile. It helps to your examination success. Now close this classes. Goodbye.